ಫೈನಲಿ ನೋಡ್ರಿ ಎಲ್ಲ ರೆಡಿ ಆಗೈತಿ. ಇನ್ನೇನಿದ್ರು ಪಟ ಪಟ ಜಳಕ ಮಾಡಿ ಎಲ್ಲ ಎರ್ಕೊಂಡು ಉಡಿ ತುಂಬಿಸ್ಕೊಳಕ್ಕೆ ಕುಂಡ್ರಬೇಕ್ರಿ. ಇನ್ನು ಮಂದಿದು ಬರೋಕೆ ಸ್ಟಾರ್ಟ್ ಆಗಕತ್ತಾರು. ಇಲ್ಲಿ ಮಮ್ಮಿ ಅದಾರಿ, ಇಲ್ಲಿ ಅಂಟಿ ಅದಲ್ರಿ, ಇಲ್ಲಿ ನಮ್ಮ ಬೇಬಿ ಶವರ್ ಅಂಟಿ ಅದಲ್ರಿ, ಎದ್ದೇಳು ಅಂಟಿ. ಹಿಂಗೆ ರೆಡಿ ಹಿಂಗೆ ರೆಡಿ ಮಾಡಿ ರೆಡಿ ಆಗೀರಿ. ಈಗ ಅಂಟಿನ ರೆಡಿ ಮಾಡತ್ತಾರೆ. ಇಲ್ಲೇನೋ ರೆಡಿ ಆಗ್ಯಾರಿ, ಇಲ್ಲಿ ರೆಡಿ ಆಗತ್ತಾರಿ. ಸಾಡಿ ಉಟ್ಕೊಂಡಾರ್ರಿ. ಈಕಿನ ಹೊಂಟಿರಿ. ಇನ್ನೊಬ್ಬಾಕಿ ರೆಡಿ ಆಗಲ್ರಿ, ಇನ್ನೂ ಏನೋ ಮಿಸ್ಸಿಂಗ್ ಐತಿ. ಅದು ರೆಡಿ ಆಗಿ ತೋರಿಸ್ತೀವಿ ರೀ. ಹಾಂ, ಟಿಪಿ ಮಿಸ್ಸಿಂಗ್ ಐತಿ ರೀ. ನಾನೀಗ ಹಚ್ಕೊಂಡು ಒಮ್ಮೆ ರೆಡಿಯಾಗಿ ತೋರಿಸ್ತೀವಿ ರೀ ಔಟ್ಫಿಟ್. ಎಲ್ಲರೂ ರೆಡಿ ಆಗ್ಯಾರ್ರಿ. ಬರ್ರಿ ನೋಡ್ರಿ ನಮ್ಮ ಅಂಟಿನ ಲುಕ್. ಕುಬುಸ ನಂದ್ರಿ ನಮ್ಮ ಮನೆಯವ್ರು ಸ್ಟ್ರೈಟ್ಲಿಂಗ್ ಮಾಡ್ಕೊಳತ್ತಾರ. ಫಂಕ್ಷನ್ ಸ್ಟಾರ್ಟ್ ಆಗೈತೆ ರೀ. ಆಲ್ಮೋಸ್ಟ್ ಎಲ್ಲರೂ ಬಂದಾರ. ಪಟ ಇನ್ನು ಎಲ್ಲರೂ ಉಡಿ ತುಂಬತ್ತಾರ ರೀ. ನಂಗೆ ಅಂತೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರೆ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಚಂದ ಮಾಡಿದ್ರು ನಮ್ಮ ಅಕ್ಕ ನಮ್ಮ ಮಾಮ ಕುಬ್ಸದ್ದೆಲ್ಲ. ಇದು ಲಾಸ್ಟ್ ಮೂಮೆಂಟಿಗೆ ಪ್ಲ್ಯಾನ್ ಆಯ್ತು ರೀ. ಇದು ಒಟ್ಟು ಫಸ್ಟಿಗೆ ಪ್ಲ್ಯಾನೇ ಇರೋಕ್ಕಿಲ್ಲ. ಹೆಂಗೆ ಮಾಡ್ತಾರೆ ಏನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಸಡನ್ನಾಗಿ ಒಂದೇ ದಿವಸ ಮುಹೂರ್ತನೂ ಇರೋಕ್ಕಿಲ್ಲ ರೀ. ಈಗ ಮಾರ್ಚ್ನಾಗೆಲ್ಲ ಹುಡುಗರು ಎಕ್ಸಾಮ್ ಇದ್ದಿದ್ದಕ್ಕೆ. ಸೊ ನಮ್ಮ ಅಕ್ಕ ನಮ್ಮಿಬ್ಬರು ಮಾಮಗಳಿಗೆ ಥ್ಯಾಂಕ್ ಯು ಸೋ ಮಚ್. ನೋಡಿರಿ, ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸಮೃದ್ಧಿ ಮತ್ತು ಶ್ರಾವಣಿಗೆ ರೀ. ನಂಗೆ ಭಾಳ ಖುಷಿ ಆಯ್ತು. ಅವರಿಬ್ಬರು ಎಷ್ಟು ಸಣ್ಣವ್ರು ಆದರೂ ಎಷ್ಟು ಎಕ್ಸೈಟ್ಮೆಂಟ್, ನನಗಿಂತನೂ ಹೆಚ್ಚು ಖುಷಿಯಾಗಿದ್ದೀರಿ. ಅವ್ರು ಅಂಟಿ ಕುಬ್ಸ ಆಯ್ತು ಅಂತ ಹೇಳಿ ಕೇಸ ಅವ್ರಿಬ್ರದ್ದು ಔಟ್ಫಿಟ್ ಹಾಕ್ತೇನೆ ಅಂತ ಹೇಳಿದ್ದೀನಿ. ನೋಡಿರಿ, ನಮ್ಮ ಶ್ರಾವಣಿ ಒಂದು ಗಾಗ್ರ ಹಾಕಿದ್ಲ, ನಮ್ಮ ಸಮ್ಮು ನೋಡಿರಿ ಸೀರೆ ಹಾಕ್ಕೊಂಡಿದ್ಲ. ಆಕಿಗೆ ಭಾಳ ಇಷ್ಟ ರೀ ಸೀರೆದು ಹಾಕ್ಕೊಳ್ಳೋದಂತ. ಬಟ್ ಪಾಪ ನಂದು ಕುಬ್ಸ ಆದ ನೆಕ್ಸ್ಟ್ ಡೇ ಮಂಡೇ ಆಕಿದು ಎಕ್ಸಾಮ್ ಇತ್ತು. ಅಷ್ಟು ಇದ್ರೂ ಆಕಿ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಎಲ್ಲ ಫಂಕ್ಷನ್ ಮಾಡಿ ಮುಗಿದ್ಮೇಲೆ ಪಾಪ ರಾತ್ರಿ ಓದ್ಕೊಳಕತ್ತಿದ್ರು. ಮತ್ತು ಇವತ್ತು ಈ ವಿಡಿಯೋ ನಿಮ್ಮ ಜೊತೆ ನಾ ಶೇರ್ ಮಾಡತ್ತೀನಿ ಅಂದರೆ ಮೇನ್ ಅವರೇ ಇಬ್ಬರು ಕಾರಣ ರೀ. ಯಾಕಂದ್ರೆ ನಂಗೆ ಗಡ್ಬಡ್ ಆಗಿಬಿಟ್ಟೈತೆ ರೀ. 3 ದಿವಸ ಟೈಮ್ ಇದ್ದಿದ್ದಕ್ಕೆ ಎಲ್ಲಿ ನಂಗೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಅಂಟಿ ನಾವು ಮಾಡ್ತೀವಿ ತಗೋ ಅಂತ ಹೇಳಿದ್ದೆ ರೀ ಅವರಿಬ್ಬರು. ಸೊ ನನ್ನ ಲೈಫ್ನಾಗ ನನ್ನ ಮದುವೆ ಬಿಟ್ಟರೆ ಇದೇ ರೀ ನಂಗೆ ನೆಕ್ಸ್ಟ್ ಬೆಸ್ಟ್ ಮೆಮೊರಿ. ಮತ್ತು ನಮ್ಮ ಸೈಡ್ ಸ್ವಲ್ಪ ಪದ್ಧತಿ ಇರಾಕಿಲ್ಲ ಅಂತ ಹೇಳಿ ತವ್ರ ಮನೆ ಸೈಡನ್ನು ಕುಬ್ಸ ಮಾಡಿದ್ರೆ ಯಾರಿಗೂ ಜಾಸ್ತಿ ಜನಕ್ಕೆ ನಾವು ಹೇಳಿರೋಕ್ಕಿಲ್ಲ. ಆದರೂ ಮನೆ ಪೂರ್ತಿ ಕಷ್ಟ ಮನೆ ಮಂದಿ ಅಂತೂ ಹೇಳ್ತಾರೆ, ಯಾರೂ ಮಿಸ್ ಮಾಡಿರಕ್ಕಿಲ್ಲ. ಎಲ್ಲರೂ ಬಂದಿದ್ರು. ನನ್ನ ಫಂಕ್ಷನ್ಗೆ ಅಟೆಂಡ್ ಆಗಿದಾಗ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತಿನ ದಿವಸನ ಯಾವತ್ತೂ ಮರೆಯಂಗಿಲ್ಲ. ನಿಮ್ಮ ಜೊತೆ ಶೇರ್ ಮಾಡಿದ್ದಕ್ಕೂ ನಂಗೆ ಅಷ್ಟು ಖುಷಿ ಐತಿ. ನನ್ನ ವಿಡಿಯೋ ನೀವೆಲ್ಲರೂ ನೋಡಿದರೆ ಅಂತ ಹೇಳಿ ನಂಗೆ ಅದು ಭಾಳ ಖುಷಿ ಐತಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.